ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಶಿವಣ್ಣ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ನಟ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ಸಕ್ಸಸ್ ಆಗಿರುವಂಥದ್ದು ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ, ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಡೆದಂತಹ ಟ್ರೀಟ್ಮೆಂಟ್ ಇದು. ಸುಮಾರು 6 ಗಂಟೆಗಳ ಕಾಲ ಈ ಶಸ್ತ್ರಚಿಕಿತ್ಸೆ ಇತ್ತು. ಸದ್ಯ ಐಸಿಯುನಲ್ಲಿ ಶಿವಣ್ಣ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ಶಿವಣ್ಣ ಜೊತೆಗಿದ್ದಾರೆ ಪತ್ನಿ ಗೀತಾ ಮತ್ತು ಮಗಳು ನಿವೇದಿತಾ, ಬಾಮೈದ, ಜೊತೆಗೆ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು. ಸಹಜವಾಗಿಯೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಶಿವಣ್ಣ ಅವರು ಬೇಗ ಗುಣಮುಖರಾಗಿ ಬೇಗ ಬೆಂಗಳೂರಿಗೆ ವಾಪಸ್ ಬರಲಿ ಅಂಥೇಳಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಎಲ್ಲ ಅಂದುಕೊಂಡಂತಾದರೆ ಜನವರಿ 26ಕ್ಕೆ ಶಿವಣ್ಣ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ನಿನ್ನೆ ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂಥದ್ದು ಮಿಯಾಮಿ ಆಸ್ಪತ್ರೆ. ಇದು ಪ್ರತಿಷ್ಠಿತ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 6 ಗಂಟೆಗಳ ಕಾಲ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ನುರಿತ ವೈದ್ಯರು ಮಾಡಿದಂತಹ ಈ ಶಸ್ತ್ರಚಿಕಿತ್ಸೆ ಏನಿದೆ ಅದು ಸಕ್ಸಸ್ ಆಗಿದೆ. ಅಭಿಮಾನಿಗಳು ಈಗ ದೇವರಿಗೆ ಹರಕೆಯನ್ನು ತೀರಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ಶಿವಣ್ಣ ಅವರ ಆಪರೇಷನ್ ಸಕ್ಸಸ್ ಆಗಿರುವಂಥದ್ದು 6 ಗಂಟೆಗಳ ಕಾಲ ನಡೆದಂತಹ ಶಸ್ತ್ರಚಿಕಿತ್ಸೆ ಇದು ಹೇಗಾಯಿತು, ಜೊತೆಗೆ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ಸದ್ಯಕ್ಕೆ ಅಂತ ಹೇಳಿ. ಹೌದು ಪ್ರೇಮ್, ಕನ್ನಡಿಗರ ಆರಾಧ್ಯ ದೈವ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನಿನ್ನೆ ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ನಡೆಯಿತು. ಸತತ 6 ಗಂಟೆಗಳ ಕಾಲ ನಡೆದ ಸುದೀರ್ಘ ಶಸ್ತ್ರಚಿಕಿತ್ಸೆ ಇದು. ಅಂದ್ರೆ ಅಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗೆ ಆಗುತ್ತೆ. 12 ಗಂಟೆವರೆಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿದೆ. ಬಳಿಕ ಅವರನ್ನ ICUಗೆ ಶಿಫ್ಟ್ ಮಾಡ್ತಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ, ಯಾಕಂದ್ರೆ ಆಪರೇಷನ್ ಆದ್ಮೇಲೆ ಕೆಲವು ಗಂಟೆಗಳ ಕಾಲ ಒಂದು ಅದೇ ರೀತಿಯಲ್ಲಿ ಒಂದು ದೇಹಕ್ಕೆ ಕಷ್ಟ ಇರುತ್ತೆ. ಹೀಗಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ರು. ಇದೀಗ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಚೇತರಿಕೆ ಕಂಡು ಬರ್ತಿದೆ ಅನ್ನೋ ಮಾಹಿತಿಯನ್ನು ಬರ್ತಾ ಇದೆ. ಅವರ ಜೊತೆಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಜೊತೆಗೆ ಮಗಳು ನಿವೇದಿತಾ, ಹಾಗೇನೆ ಬಾಮೈದ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಮುರುಗೇಶ್ ಅವರು ಭಾರತೀಯ ಮೂಲದ ಮಿಯಾಮಿ ಆಸ್ಪತ್ರೆ ವೈದ್ಯರು, ಅವರ ಆ ತಜ್ಞ ವೈದ್ಯರ ತಂಡ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆಯನ್ನ ನೀಡಿದೆ. ಹೌದು, ಅನೇಕರು ಇಲ್ಲಿ ಶಿವರಾಜ್ ಕುಮಾರ್ ಅವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ರು. ಅಭಿಮಾನಿಗಳಂತೂ ಬೆಳಿಗ್ಗೆ ಒಂದು 6 ಗಂಟೆಯಿಂದ ಶುರು ಮಾಡಿ 12 ಗಂಟೆವರೆಗೂ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಅದು ಈಗ ಫಲಿಸಿದೆ. ಶಿವರಾಜ್ ಕುಮಾರ್ ಅವರು 26ಕ್ಕೆ ಭಾರತಕ್ಕೆ ಮರಳಲಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.